ಹಾಯ್ ಎಲ್ಲರಿಗೂ, ಇವತ್ತು ಮಂಗಳೂರಿನ ತುಂಬ ಫೇಮಸ್ ಆಗಿರುವಂಥ ಬ್ರೇಕ್ಫಾಸ್ಟು ಪುಂಡಿ ಗಸಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಮಾಡಲಿಕ್ಕೆ ನಾನು ಬಾಯ್ಲ್ಡ್ ರೈಸನ್ನು ಅರ್ಧ ಕೆಜಿಯಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 6 ಗಂಟೆ ನೆನೆಸೋಕ್ಕಿಟ್ಟಿದ್ದೆ. ಮತ್ತು ಇದನ್ನು ಒಂದೆರಡು ಸತಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ಈ ಥರ ರುಬ್ಕೋತಾ ಇದ್ದೀನಿ. ಈ ರುಬ್ಬಿದ ಹಿಟ್ಟನ್ನು ಒಂದು ಬಾಣಲಿಲಿ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಈ ಥರ ಬಿಸಿ ಮಾಡೋದ್ರಿಂದ ತೆಳುವಾಗಿರೋಂಥ ಹಿಟ್ಟು ದಪ್ಪವಾಗಿ ಕಡುಬು ಕಟ್ಟಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಬಿಸಿ ಮಾಡ್ಕೊಳ್ಳೋದು. ಈ ಥರ ಬಿಸಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಡುಬು ಬರುತ್ತೆ. ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಡುಬು ಮಾಡಿಕೊಂಡ್ರೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟು ಅದ್ರ ಮೇಲ್ಗಡೆ ಈ ಕಡುಬನ್ನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ಈ ಥರ ಕಡುಬು ಮಾಡಿಕೊಂಡು ನಾವು ಡೈರೆಕ್ಟ್ ಸಾರಿಗೆ ಹಾಕೋದ್ರಿಂದ ಎಲ್ಲ ಬಿಟ್ಕೊಂಡು ಬಿಡುತ್ತೆ. ಈ ಥರ ಒಂದು ಹಬೆಯಲ್ಲಿ ಬಿಸಿ ಮಾಡಿದ್ರೆ ಸಾರಲ್ಲಿ ತುಂಬ ಚೆನ್ನಾಗಿ ಕಡುಬು ಒಂದೇ ಥರ ನಿಂತ್ಕೊಳ್ಳುತ್ತೆ. ಇದಕ್ಕೆ ಗ್ರೇವಿ ಮಾಡಲಿಕ್ಕೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ, 2 ಟೀ ಸ್ಪೂನಷ್ಟು ಕೊತ್ತಂಬರಿ, 1 ಟೀ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನು ಸಾಸಿವೆ, ಹಾಗೆ 1/4 ಟೀ ಸ್ಪೂನು ಹಳದಿ ಪುಡಿ, ಒಂದು 4 ಮೆಣಸು, ಇವಿಷ್ಟನ್ನು ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಮೆಣಸು ಜಾಸ್ತಿ ತಗೋಬಾರ್ದು, ಯಾಕಂದರೆ ಬ್ರೇಕ್ಫಾಸ್ಟಿಗಲ್ವ ಖಾರ ಕಮ್ಮಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಪಾತ್ರೆಯಲ್ಲಿ 1-2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆನ ತಗೊಂಡು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸಾಸಿವೆ ಹಾಗೆ ಕರಿಬೇವು ಇದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ಕಡ್ದಿಟ್ಟಿದ್ದ ಈ ಮಸಾಲನ ಹಾಕ್ಕೊಂಡು ಉರಿಬೇಕು ಅಂತ ಏನಿಲ್ಲ, ಜಾಸ್ತಿ ಒಗ್ಗರಣೆಗೆ ಮಿಕ್ಸ್ ಆದರೆ ಸಾಕು. ಅದೇ ಮಿಕ್ಸಿ ಜಾರನ್ನು ಚೆನ್ನಾಗಿ ತೊಳ್ಕೊಂಡು ಅದೇ ಮಿಕ್ಸಿ ಜಾರಲ್ಲಿ 1-2 ಸತಿ ನೀರು ಹುಯ್ಕೊಂಡು ಚೆನ್ನಾಗಿ ತೆಳುವು ಮಾಡಿಕೊಂಡ್ರೆ ಗ್ರೇವಿನ ಈ ಥರ ತೆಳುವು ಮಾಡಿಕೊಂಡ್ರೆ ಕಡುಬು ಹಾಕಿ ಬೇಯಿಸುವಾಗ ಅದು ತನ್ನಷ್ಟಕ್ಕೆ ಗ್ರೇವಿ ಥಿಕ್ನೆಸ್ ಬರುತ್ತೆ. ಅದಕ್ಕೆ ಈ ಥರ ತೆಳುವಾಗಿ ಮಾಡ್ಕೊಳ್ಳೋದು. ಹಾಗೆ ಇವಾಗ ಬೇಯಿಸಿಟ್ಟಿದ್ದ ಕಡುಬು ಅಂದರೆ 5 ನಿಮಿಷ ಅಷ್ಟೇ ಹಬೆಯಲ್ಲಿ ಬಿಸಿ ಮಾಡಿದೆ ಅಷ್ಟೇ. ಈ ಕಡುಬನ್ನು ಇವಾಗ ನಾವು ಮಾಡಿಟ್ಟಿದ್ದ ಸಾರಿಗೆ ಹಾಕ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಕಡುಬಿಗೆ ಆಲ್ರೆಡಿ ಉಪ್ಪು ಹಾಕಿದೆ, ಇದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಮಾಡಿಟ್ಟಿದ್ದ ಕಡುಬನ್ನು ಹಾಕ್ಕೊಳ್ಳೋದು. 5 ನಿಮಿಷ ಹಬೆಯಲ್ಲಿ ಬಿಸಿ ಮಾಡಿದ ಕಡುಬನ್ನು ಈ ತೆಳು ಇರೋಂಥ ಗ್ರೇವಿಗೆ ಹಾಕ್ಕೊಂಡ್ರೆ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ಕಡುಬು ಸಾರು ಜೊತೆಗೆ ಬೇಯ್ತಾ ಇದ್ದರೆ ತನ್ನಷ್ಟಕ್ಕೆ ಗ್ರೇವಿ ದಪ್ಪವಾಗಿ ಬರುತ್ತೆ. ನೋಡಿ ಇವಾಗ ಎಷ್ಟು ತೆಳುವಾಗಿದೆ ಗ್ರೇವಿ, ಕಡುಬಿಗೆಲ್ಲ ಅಂಟ್ಕೋತಾನೇ ಇಲ್ಲ, ಆ ಥರ ಅಷ್ಟು ತೆಳುವಾಗಿದೆ. ಇದನ್ನು ನಾವು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಾಗ ತನ್ನಷ್ಟಕ್ಕೆ ಗ್ರೇವಿ ಥಿಕ್ನೆಸ್ಸು ಜಾಸ್ತಿ ಆಗುತ್ತೆ. ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾವು ತುಂಬಾ ಕಡುಬು ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಹಿಟ್ಟು ಬಿಡೋದಿಲ್ಲ. ಈ ಥರ 5 ನಿಮಿಷ ಹಬೆಯಲ್ಲಿ ಬಿಸಿ ಮಾಡಿ ಹಾಕಿದರೆ ಹಿಟ್ಟು ತನ್ನಷ್ಟಕ್ಕೆ ಗ್ರೇವಿ ಜೊತೆಗೆ ಮಿಕ್ಸ್ ಆಗಿ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.